ಯು? ಸೂಪರ್ ಸೂಪರ್. ನಾನು ಚೆನ್ನಾಗಿದ್ದೀನಿ. ನೀರು ಆಶೀರ್ವಾದ, ಒಳ್ಳೆ ದಿನ, ಒಳ್ಳೆ ಮುಹೂರ್ತ. ನಾನು ನಿಮ್ಮ ಮಾತಾಡೋದು ತಿಳಿಸ್ಕೊಡ್ತಿದ್ದೆ. ಸಿನಿಮಾದಲ್ಲಿ ರಾಗಿಣಿ ಅವ್ರನ್ನ ಬೇರೆ ಬೇರೆ ಪಾತ್ರ ಸೊ ನಾನು ಹೇಳಿದಾಗೆ ಫಾರ್ ಮೀ ಸಿಂಧೂರಿ ಮೀನ್ಸ್ ದುರ್ಗದ ಶಕ್ತಿ. ಬುದ್ಧಿ ಇರಬೇಕು ಸರಸ್ವತಿ ಥರ, ವಿಸ್ಡಮ್ ಇದೆ ಅಂದರೆ ಅಬಂಡೆನ್ಸ್ ಇದೆ ಲಕ್ಷ್ಮಿ ಥರ, ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಒಂದು ಪ್ರತಿಯೊಂದು ಹೆಣ್ಮಕ್ಳಲ್ಲಿರೋದು. ಆಲ್ ದಟ್ ಇಸ್ ಕಂಬೈನ್ಡ್ ಆ್ಯಂಡ್ ಇಟ್ ಮೇಕ್ಸ್ ಸಿಂಧೂರಿ. ಸೊ ತುಂಬ ಇಂಟಿಮೇಟ್ ಆಲ್ಸೋ ಆ್ಯಂಡ್ ತುಂಬ ಇಂಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಈ ಒಂದು ಪಾತ್ರದಲ್ಲಿ. ಸೊ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೇಯಿಂಗ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಮೈಲಾ ಪ್ರಧಾನವಾಗಿ ಚಿತ್ರಗಳಲ್ಲಿ ಯಾವತ್ತೂ ನನಗೆ ತುಂಬ ಖುಷಿ ಮಾಡೋಕ್ಕೆ, ಯಾಕಂದರೆ ಪೀಪಲ್ ಲವ್ ಸಿ ಮೀ ಇನ್ ದೀಸ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಮತ್ತೊಮ್ಮೆ ಇದೇ ಥರ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಖುಷಿ. ಐ ವಾಸ್ ವೇಟಿಂಗ್ ಫಾರ್ ಸ್ಕ್ರಿಪ್ಟ್ಸ್ ಲೈಕ್ ದಿಸ್. ಸೊ ಈ ಸತಿ ಮತ್ತೆ ಒಂದೆರಡು ಒಳ್ಳೆ ಆ್ಯಕ್ಷನ್ ಸಿನಿಮಾಗಳಲ್ಲಿ ನೋಡ್ತೀರಾ ನೀವು. ಐ ಆಮ್ ಹ್ಯಾಪಿ. ಐ ಥಿಂಕ್ ಐ ಆಮ್ ಚಾಲೆಂಜ್ಡ್ ಆಲ್ವೇಸ್ ಆಸ್ ಅನ್ ಆ್ಯಕ್ಟರ್. ಆ್ಯಂಡ್ ಈ ಒಂದು ತುಂಬ ಅದ್ಭುತವಾಗಿರೋದಂಥ ಹೆಸರು. ಸೊ ಐ ಲವ್ ರೆಡ್. ಸೊ ಸಿಂಧೂರಿ ಇಸ್ ವಿತ್ ಫೈರ್, ವಿತ್ ಪ್ಯಾಷನ್. ಸೊ ತುಂಬ ಖುಷಿ. ಐ ಥಿಂಕ್ ಪೋಸ್ಟರ್ಸ್ ಮತ್ತು ನೀವು ಹೇಳಿದಂಥ ಇನ್ಫಾರ್ಮೇಷನ್ ನೋಡಿದಾಗ ಸಿಂಧೂರಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಹೋಗುತ್ತಾ ಅಥವಾ ಹೇಗೆ, ಅಥವಾ ಒಂದು ಇನ್ವೆಸ್ಟಿಗೇಷನ್ ಸಿನಿಮಾ ಥರ ಕತೆ ಹೋಗುತ್ತಾ, ಹೇಗೆ ಹೋಗುತ್ತೆ ಅಂತ ಮಾಡಿ? ಸೊ it's an investigative film. It's an investigative commercial action film. ಆ್ಯಂಡ್ I'll tell you, ಇವಾಗ ಒಂದು ಸಿನಿಮಾ ನಾವು ಹಿಂಗೆ ಮಾಡ್ತಾಯಿದ್ವಿ ಹಂಗೆ ಮಾಡ್ತಾಯಿದ್ವಿ ಹೇಳೋದಕ್ಕಿಂತ ಒಂದು ಸಿಂಪಲ್ ಕಥೆನ ಅದ್ಭುತವಾಗಿ ಮಾಡ್ತಾಯಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ಐ ಥಿಂಕ್ ದಟ್ ಆಡಿಯನ್ಸಸ್ ಒಂದು 5 ವರ್ಷದಲ್ಲಿ ತುಂಬ ಚೇಂಜ್ ಆಗಿದೆ. ಸೊ ಈ ಒಂದು ಚೇಂಜಿಂಗ್ ಆಡಿಯನ್ಸಸ್ ಜೊತೆಗೆ ಅವ್ರ ಮೈಂಡ್ ಫ್ರೇಮ್ ತಕ್ಕಂಥ, ಅವ್ರದ್ದು ಪೇಷನ್ಸ್ ತಕ್ಕಂಥ, ಅವ್ರ ಕನೆಕ್ಟಿವಿಟಿ ತಕ್ಕಂಥ ಒಂದು ಕತೆ ಮಾಡಿದ್ರೆ ಇಟ್ ಜಸ್ಟ್ ರಿಲೇಟ್ಸ್ ಟು ಆಡಿಯನ್ಸಸ್ ಮೋರ್. ಆ್ಯಂಡ್ ಟುಡೇ unfortunately, mostly unfortunately, we are living in a world of crime. We are living in a world of misery. We are living in a world of reality, harsh reality ಅಂತ ಹೇಳ್ಬೋದು. ಸೊ ಐ ಥಿಂಕ್ ಆ ಒಂದು ರಿಯಾಲಿಟಿ ಆಫ್ ಸೊಸೈಟಿ ತೋರಿಸುವಂಥ ಒಂದು ಕತೆ ಏನಿದೆ ಅದು ಬರೋದು ತುಂಬಾ ಮುಖ್ಯ. ಸೊ ವಿ ಜಸ್ಟ್ ಆ ಥರ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಐ ವುಡ್ ಲವ್ ಟು ಡೂ ಅ ಲವ್ ಸ್ಟೋರಿ, ಬಟ್ ವೇರ್ ಇಸ್ ದ ಲವ್ ಇನ್ ದಿಸ್ ವರ್ಲ್ಡ್ ರೈಟ್ ನೌ, ರೈಟ್? ಎವ್ರಿಬಡಿ ಈಸ್ ಐದರ್ ಫೈಟಿಂಗ್ ವಿತ್ ಈಚ್ ಅದರ್, killing each other, murders are happening, affairs are happening. So it's not the most pleasantest thing, but ನಾವು ಒಂದು ನಾಗರಿಕನಾಗಿ ನಾವು ಸೊಸೈಟಿ ಅಲ್ಲೇನು ನಡೀತಾ ಇದೆ ಅದು ಒಂದು ತೋರಿಸ್ಕೋಬೇಕು ಆ್ಯಕ್ಟರ್ಸ್ ಆಗಿ ಕೂಡ. ಸೊ ಐ ಥಿಂಕ್ ಇಟ್ ಜಸ್ಟ್ ಬ್ರಿಂಗ್ಸ್ ರಿಯಲಿಸಮ್ ಟು ದ ಹೋಲ್ ಸಿನಾರಿಯೋ. ಇದ್ರ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಿ. ನಾವು ಮೇಬಿ ತಿಂಗಳಿಗೆ ಒಂದು ಸಿನಿಮಾಗಳು ರಾಗಿಣಿಯವ್ರ ಕಡೆಯಿಂದ ಸುದ್ದಿಗಳು ಸಿಗ್ತಾ ಹೋಗ್ತಿರುತ್ತೆ. ಒಂದೊಂದು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ, ಸಿನಿಮಾ ಮುಹೂರ್ತ ಆಗ್ತಾಯಿದೆ, ಸಿನಿಮಾ ಟ್ರೇಲರ್ ಬರ್ತಿದೆ, ಸಾಂಗ್ಸ್ಗಳು ಬರ್ತಿದೆ, ಜೊತೆ ಮೋಹನ್ ಲಾಲ್ ಸರ್ ಜೊತೆಗೂ ಒಂದು 2 ಸಿನಿಮಾಗಳು ಮಾಡ್ತಾಯಿದ್ದೀರಿ. ಆ ಕೆಲಸಗಳು ಹೇಗೆ ನಡೀತಿದೆ ಮೇಡಮ್? ನಾನು ಆ್ಯಕ್ಚುಲಿ ಯಾವತ್ತೂ ನನ್ನ ಕೆಲಸ ಮಾತಾಡಬೇಕು, ನಾನು ಏನು ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿಲ್ಲ ಯಾವತ್ತೂ ಜಾಸ್ತಿ ಮಾತಾಡಲ್ಲ ನಾನು. ಬಟ್ ಗಾಡ್ ಈಸ್ ಬಿನ್ ವೆರಿ ಕೈಂಡ್. ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ತುಂಬ ಕಡೆಯಿಂದ ರಿಲೀಫ್ಗಳು ಸಿಕ್ಕಿದೆ. ತುಂಬ ಮನಸ್ಸಿಗೆ ಖುಷಿ ಆಗೋದಂಥ ಇನ್ಸಿಡೆಂಟ್ಸ್ ಆಗಿದೆ. ಸ್ಪಿರಿಚುವಲಿ ಆಲ್ಸೋ, ವರ್ಕ್ ವೈಸ್ ಆಲ್ಸೋ, ಮೆಂಟಲಿ ಆಲ್ಸೋ. ಸೊ ಐ ಥಿಂಕ್ a person has to always maintain a balance between mental health, between physical health, between general well-being and that. So of course also the whole of last year 2024 was focused on shooting different kinds of films. ಅದಕ್ಕೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಬೇರೆ ಕಥೆಯನ್ನು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಅಭಿಪ್ರಾಯ ಮಾಡಿದ್ವಿ. ಆ್ಯಂಡ್ ಒಂದು we've done some sort of a risk factor, but I feel ultimately it has to challenge you as an actor, ಇವಾಗ ನಾನು ಮಾಡ್ತಾ ಇರೋದು ಬಿಂಗೋ ಸಿನಿಮಾ ಆಗಲಿ, ಶಂಕರ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ದೆನ್ ಐಮ್ ಡೂಯಿಂಗ್ another film that is, just scripting is going on. ನೀವು ಕೇಳಿದ್ರೆ ಹಂಗೆ ನಾನು. ಸೊ ದೆನ್ ಲಾಲ್ ಸರ್ ಜೊತೆ 2 ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. Then the Tamil film is also over that I'm doing. So yeah, work is going on well and experiences are really nice. Lal sir agli, Jagpati Babu agli, Paramrita agli Hindiyali. So it's everyone is really nice. And Lal sir, of course, I have a very different relationship with, ಯಾಕಂದರೆ ಅವ್ರ ಜೊತೆ ಡೆಬ್ಯೂ ಮಾಡಿದ್ದು ಮತ್ತು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ಅಮೇಝಿಂಗ್. ತುಂಬಾ ಐ ಆಮ್ ವೆರಿ ಬ್ಲೆಸ್ಡ್.
ಇನ್ನೊಂದು ಮುಖ್ಯವಾಗಿ ಕೇಳಬೇಕಂದ್ರೆ ನಿಮ್ಮ ಸಿನಿಮಾಗಳ ಆಯ್ಕೆ ಹೇಗಿದೆ ಅಂತಂದರೆ ಒಂದು ಹೆಣ್ಮಕ್ಳ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅಥವಾ ಒಂದು ಹೆಣ್ಮಕ್ಳನ್ನ ಶೋಷಣೆ ವಿರುದ್ಧವಾಗಿ ಹೋರಾಟ ಒಂದು ಸಿನಿಮಾಗಳು ಈ ಥರ ಒಂದು ಹೋರಾಟದ ಕಥೆಯನ್ನು ಹಿಂದೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದೀನಿ ಸಿನಿಮಾ. ರಾಗಿಣಿಯವರ ಲೈಫ್ ಜರ್ನಿ ಕೂಡ ಒಂದು ಹೋರಾಟದ ಲೈಫ್ ಜರ್ನಿ ಎಲ್ಲ ಹಂತದಲ್ಲೂ ಕೂಡ. ಹಾಗಾಗಿ ರಾಗಿಣಿಯವರ ಒಂದು ವಾರಿಯರ್ ರಾಗಿಣಿಯವರ ಬಗ್ಗೆ ಏನು ಹೇಳ್ತೀರಿ ನೀವು? See, I think I represent 80% of the women in this society. ನಮ್ಮ ಹೆಣ್ಮಕ್ಳು ಪ್ರತಿ ದಿನ ನಮ್ಮ ಲೈಫ್ ಈಸ್ ಅ ಫೈಟ್, ಈಸ್ ಅ ಸ್ಟ್ರಗಲ್ ಫಾರ್ ಎಸ್ಟಾಬ್ಲಿಷ್ಮೆಂಟ್, ಫಾರ್ ಪವರ್, ಫಾರ್ ಬೇಸಿಕ್ ರೈಟ್ಸ್. ಆ್ಯಂಡ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದ್ಯಾಟ್ ವಿ ಲಿವ್ ಇನ್ ಅ ಸೊಸೈಟಿ ವೇರ್ ನಾವೇ ಹೆಣ್ಮಕ್ಳಾಗಿ ಫೈಟ್ ಮಾಡಬೇಕು. ನಾನು ಹೇಳ್ತಾ ಇಲ್ಲ ದ್ಯಾಟ್ ಬಾಯ್ಸ್ ಮೆನ್ ಡೋಂಟ್ ಫೈಟ್ ಆರ್ ಸ್ಟ್ರಗಲ್ಸ್ ಇಲ್ಲ ಅಂತ, ಬಟ್ women are always objectified to being judged all the time. ಇಲ್ಲಾಂದರೆ ನಾವೇನಾದರೂ ಮಾಡಬೇಕು ಅದಕ್ಕೆ ಜಗಳ ಮಾಡಬೇಕು ಅಥವಾ ಏನೋ ಹಠ ಮಾಡಬೇಕು, ಏನಾದರೂ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಕಷ್ಟಪಡಬೇಕು ಅದಕ್ಕೆ ಅಂತ. ಸೊ ಐ ಫೀಲ್ ದಟ್ ಐ ಆಮ್ ದ ವಾಯ್ಸ್ ಆಫ್ ಅ ಲಾಟ್ ಆಫ್ ವಿಮೆನ್. ಆ್ಯಂಡ್ ನನ್ನ ಮೂಲಕ ನಾನು ಯಾಕೆ ಕೆಲವೊಂದು ಸತಿ ಈ ಥರ ಸೆನ್ಸಿಟಿವ್ ಕತೆಗಳು ಚೂಸ್ ಮಾಡ್ತೀನಿ ಅಥವಾ ಚಾಲೆಂಜಿಂಗ್ ಕತೆಗಳು ಚೂಸ್ ಮಾಡ್ತೀನಿ, ಬಿಕಾಸ್ ಐ ಫೀಲ್ ನನ್ನ ವಾಯ್ಸ್ಗಿಂದ ಬೇರೆಯವರು ನಿಂತ್ಕೊಳ್ಳೋಕ್ಕೂ ಮಾತಾಡೋಕ್ಕೂ ಒಂದು ಅವಕಾಶ ಬಂದರೆ ಅಥವಾ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಒಂದು ಅವೇರ್ನೆಸ್ ಬಂದರೆ, ಐ ಥಿಂಕ್ ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮಿ. ಐ ಡೋಂಟ್ ನಾಟ್ ಲುಕಿಂಗ್ ಫಾರ್ ನನಗೆ ಈ ಅವಾರ್ಡ್ ಬರಬೇಕು, ಅಷ್ಟು ದುಡ್ಡು ಬರಬೇಕು, ಆ ಥರ ಐ ಆಮ್ ನಾಟ್ ಲುಕಿಂಗ್ ಆ್ಯಟ್. ನಂದು ಡೆಫಿನೇಷನ್ ಆಫ್ ಡೂಯಿಂಗ್ ದೀಸ್ ಫಿಲ್ಮ್ಸ್ ಇಸ್ ವೆರಿ ಡಿಫ್ರೆಂಟ್. ಅಂದರೆ ದ ಮೋಟಿವ್ ಇಸ್ ವೆರಿ ಡಿಫ್ರೆಂಟ್. ದ್ಯಾಟ್ ಓಕೆ, ನಾನು ಇವಾಗ ಮಾಡ್ತಾ ಇದ್ದೀನಿ. ನಾನು ಒಂದು ಹೆಣ್ಮಕ್ಳಾಗಿ ತುಂಬ ಕಮ್ಮಿ ನೋಡಿಲ್ಲ ಜೀವನದಲ್ಲಿ. ಹೆಣ್ಮಕ್ಳು ಆ್ಯಕ್ಟ್ರೆಸ್ ಆಮೇಲೆ ಬರುತ್ತೆ. ಫ್ರಾಮ್ ಯಂಗ್ ಏಜ್ ವಿಮೆನ್ ಆರ್ ಸಬ್ಜೆಕ್ಟೆಡ್ ಟು ಸೋ ಮೆನಿ ಥಿಂಗ್ಸ್. ಒಂದು ಇಂಡಿಪೆಂಡೆಂಟ್ ಆಗಿ ವರ್ಕಿಂಗ್ ವುಮೆನ್ ಇರಬೇಕು ಅಂದರೆ ಇಟ್ಸ್ ಆಲ್ಸೋ ಅ ಚಾಲೆಂಜ್, ರೈಟ್? ಸೋ ಮೆನಿ ಚಾಲೆಂಜಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಸೊ ಪ್ರತಿಯೊಂದು ಹೆಣ್ಮಕ್ಳು ಒಂದೊಂದು ಸ್ಟೇಜ್ ಅವ್ರ ಲೈಫಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡುತ್ತೆ. ಇಫ್ ಐ ಆಮ್ ಏಬಲ್ ಟು ಪೋರ್ಟ್ರೇ ದ್ಯಾಟ್ ಈವನ್ 60% ಥ್ರೂ ಮೈ ಫಿಲ್ಮ್ಸ್, ಐ ಫೀಲ್ ಲೈಕ್ ಮೈ ವರ್ಕ್ ಇಸ್ ಡನ್. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ಅಕ್ಷಯ ತೃತೀಯ ದಿನ. ಹಾಗಾಗಿ ಇವತ್ತು ಬನಶಂಕರಿ ತಾಯಿ ದೇವಸ್ಥಾನದಲ್ಲಿ ಸಿನಿಮಾದ ಮುಹೂರ್ತ ಆಗಿದೆ. ರಾಗಿಣಿಯವರು ಪರ್ಟಿಕ್ಯುಲರ್ ಯಾವ ದೇವಿಯ ಆರಾಧಕರು? ದೇವಿ ಆರಾಧಕಿನ ರಾಗಿಣಿ ಹೇಗೆ? ಐ ತುಂಬ ಸ್ಟ್ರಾಂಗ್ಲಿ ಶಿವ ಪೂಜೆ ಮಾಡ್ತೀನಿ ನಾನು. ಆ್ಯಂಡ್ ದೇವಿ ಅಂದರೆ ಅಫ್ಕೋರ್ಸ್ ದುರ್ಗಮ್ಮ, ಬಿಕಾಸ್ ಮನೆ ದೇವರು. ಸೊ ಎಸ್, ದೀಸ್ ಟು ಮೈ ಫೇವ್ರೆಟ್. ಥ್ಯಾಂಕ್ ಯು. ಇದಿಷ್ಟು ನಟಿ ರಾಗಿಣಿಯವರ ಮಾತುಗಳು. ಕ್ಯಾಂಪಸ್ ನ್ಯೂಸ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.